ಮತ್ತಷ್ಟು ಚುರುಕಾಯಿತು ಗ್ರೇಟರ್ ಬೆಂಗಳೂರು ಕಾಯಕಲ್ಪ. ಸಿಎಂ ತುರ್ತು ಸಭೆಗೂ ಮುನ್ನ ಡಿಸಿಎಂ ಹೈ ವೋಲ್ಟೇಜ್ ಸಭೆ. ಕಾಂಗ್ರೆಸ್ ಶಾಸಕರು ಸಚಿವರೊಂದಿಗೆ ಸಮಾಲೋಚನೆ. ಮತ್ತಷ್ಟು ಚುರುಕಾಯಿತು ಗ್ರೇಟರ್ ಬೆಂಗಳೂರು ಕಾಯಕಲ್ಪ. ಕಾಂಗ್ರೆಸ್ ಶಾಸಕರು ಸಚಿವರೊಂದಿಗೆ ಸಮಾಲೋಚನೆ. ಕಾವೇರಿ ಸಭೆಗೂ ಮುನ್ನ ತಮ್ಮ ನಿವಾಸದಲ್ಲಿ ಮೀಟಿಂಗ್. ಡಿಕೆಶಿ ಮೀಟಿಂಗ್. ಶಾಸಕರೊಂದಿಗೆ ಬೆಂಗಳೂರು ಉಸ್ತುವಾರಿ ಮಾತುಕತೆ. ಸಿಎಂ ತುರ್ತು ಸಭೆಗೂ ಮುನ್ನ ಡಿಸಿಎಂ ಹೈ ವೋಲ್ಟೇಜ್ ಸಭೆಯನ್ನ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕರು ಸಚಿವರೊಂದಿಗೆ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರಿಗೆ ಕಾಯಕಲ್ಪ ನೀಡೋ ಸಲುವಾಗಿ ಸಿಎಂ ತುರ್ತು ಸಭೆ ನಡೆಸೋದಕ್ಕೂ ಮುನ್ನ ಡಿಸಿಎಂ ಹೈ ವೋಲ್ಟೇಜ್ ಸಭೆಯನ್ನ ನಡೆಸ್ತಾ ಇದ್ದಾರೆ. ಶಾಸಕರೊಂದಿಗೆ ಬೆಂಗಳೂರು ಉಸ್ತುವಾರಿ ಸಚಿವರು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಗ್ರೇಟರ್ ಬೆಂಗಳೂರು ಕಾಯಕಲ್ಪಕ್ಕೆ ಮತ್ತಷ್ಟು ಚುರುಕು ನೀಡಲಾಗ್ತಾ ಇದೆ. ಕಾವೇರಿ ನಿವಾಸದಲ್ಲಿ ಸಿಎಂ ಸಭೆ ನಡೆಸೋದಕ್ಕೂ ಮುನ್ನ ತಮ್ಮ ನಿವಾಸದಲ್ಲಿ ಮೀಟಿಂಗ್ ಅನ್ನ ನಡೆಸಿ ಸಮಾಲೋಚನೆಯನ್ನ ನಡೆಸ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರೇಟರ್ ಬೆಂಗಳೂರು ಅದಕ್ಕೆ ಕಾಯಕಲ್ಪ ಕೊಡೋ ಸಲುವಾಗಿ ಅಂತಿಮ ಟಚ್ ನೀಡೋ ಸಲುವಾಗಿ ಸಭೆಯನ್ನ ನಡೆಸ್ತಾ ಇದ್ದಾರೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿ ಬಿಡಿಎ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗಾಗಿ ಮತ್ತಷ್ಟು ಚುರುಕಾಗ್ತಾ ಇದೆ ಗ್ರೇಟರ್ ಬೆಂಗಳೂರಿಗೆ ಕಾಯಕಲ್ಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರೇಣುಕಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಈಗ ಏನು ಗ್ರೇಟರ್ ಬೆಂಗಳೂರಿಗೆ ಕಾಯಕಲ್ಪ ನೀಡೋ ಸಲುವಾಗಿ ಹೈ ವೋಲ್ಟೇಜ್ ಸಭೆಯನ್ನ ನಡೆಸಲಾಗುತ್ತಾ ಇದೆ, ಏನಿದೆ ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್? ವಿದ್ಯಾ ಭಟ್, ಏನು ಗ್ರೇಟರ್ ಬೆಂಗಳೂರು ಸಂಬಂಧಪಟ್ಟಂತೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೆ ಬೆಂಗಳೂರಿನ ಸಚಿವರಾದಂತಹ ಶಿವಕುಮಾರ್ ಅವರು ಕೂಡ ಈಗಾಗಲೇ ಒಂದು ಹಂತದ ಸಭೆಯನ್ನು ಕೂಡ ಕರೆದಿರುವಂತದ್ದು. ತಮ್ಮ ಸರ್ಕಾರಿ ನಿವಾಸದಲ್ಲೂ ಕೂಡ ಈ ಒಂದು ಸಭೆ ಪ್ರಸ್ತುತ ನಡೀತಾ ಇದೆ. ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಈಗಾಗಲೇ ಬೆಂಗಳೂರಿನ ಎಲ್ಲಾ ಶಾಸಕರು ಮತ್ತೆ ಸಚಿವರುಗಳು ಕೂಡ ಭಾಗಿಯಾಗಿರುವಂತದ್ದು. ಸಚಿವರಾದ ಕೆಜೆ ಜಾರ್ಜ್, ಜಮೀರ್ ಅಹಮದ್, ಶಾಸಕ ರಿಜ್ವಾನ್ ಅರ್ಷದ್ ಸೇರಿದಂತೆ ಎಸಿ ಶ್ರೀನಿವಾಸ್ ಕೂಡ ಈ ಒಂದು ಸಭೆಯಲ್ಲಿ ಕೂಡ ಭಾಗಿಯಾಗಿರುವಂತದ್ದು. ಅದರ ಜೊತೆಗೇನೆ ಬಿಬಿಎಂಪಿ ಮತ್ತೆ ಬಿಡಿಎ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಕೂಡ ಈಗಾಗಲೇ ಭಾಗವಹಿಸಿದ್ದಾರೆ. ಜೊತೆಗೆ ಬಿಜೆಪಿಯ ಉಚ್ಚಾಟಿತ ಶಾಸಕರಾದಂತಹ ಎಸ್ ಟಿ ಸೋಮಶೇಖರ್ ಅವರು ಕೂಡ ಸದ್ಯ ಈ ಒಂದು ಸಭೆಯಲ್ಲಿ ಕೂಡ ಭಾಗಿಯಾಗಿರುವಂತದ್ದು. ಇನ್ನು ಅನೇಕ ಶಾಸಕರು ಮತ್ತೆ ಸಚಿವರುಗಳು ಕೂಡ ಸಭೆಗೆ ಆಗಮಿಸ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಕಳೆದ ಒಂದು ವರ್ಷದ ಹಿಂದೆ ಅಷ್ಟೇ ಬಿಬಿಎಂಪಿ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಸಮಿತಿಯನ್ನು ಕೂಡ ಡಿಸಿಎಂ ಅವರು ಕೂಡ ರಚನೆ ಮಾಡಿದ್ರು. ಹಾಗಾಗಿ ಆ ಒಂದು ಸಮಿತಿಯಲ್ಲಿ ಏನೆಲ್ಲ ಈಗಾಗಲೇ ಸರ್ವೆಯನ್ನು ಕೂಡ ಮಾಡಲಾಗಿದೆ. ಪ್ರಮುಖ ವಾರ್ಡ್ಗಳಲ್ಲೂ ಕೂಡ ಆ ಒಂದು ವರದಿಯನ್ನು ಕೂಡ ಸಂಗ್ರಹಿಸ್ತಾರೆ. ಅದ್ರ ಜೊತೆಗೇನೆ ಮುಂದಿನ ಒಂದು ಬಿಬಿಎಂಪಿ ಚುನಾವಣೆಗೆ ಸಂಬಂಧಪಟ್ಟಂತೆ ಕೂಡ ಈ ಒಂದು ಸಭೆಯಲ್ಲಿ ಕೂಡ ಚರ್ಚೆಯಾಗುತ್ತೆ. ಯಾಕೆಂತಂದ್ರೆ ಈಗಾಗಲೇ ಸಾಕಷ್ಟು ಬಾರಿಯೂ ಕೂಡ ಈ ಒಂದು ಚುನಾವಣೆ ನಡೆಸಬೇಕು ಅಂತಕ್ಕಂಥ ಅಭಿಪ್ರಾಯ ಇದ್ರೂ ಕೂಡ ಪದೇ ಪದೇ ಮುಂದೂಡುವ ಒಂದು ಸಂದರ್ಭವೂ ಕೂಡ ಎದುರಾಗ್ತಾ ಇರುವಂತದ್ದು. ಅದರ ಬೆನ್ನಲ್ಲೇ ಇದೀಗ ಗ್ರೇಟರ್ ಬೆಂಗಳೂರು ಮಾಡೋಕೆ ಸದ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗಿರುವಂತದ್ದು. ಹಾಗಾಗಿ ಇದಕ್ಕೂ ಕೂಡ ಸಾಕಷ್ಟು ಸವಾಲುಗಳು ಕೂಡ ಎದುರಾಗಿರುವಂತದ್ದು. ಈಗಾಗಲೇ ಬಿಜೆಪಿ ಜೆಡಿಎಸ್ ನವರು ಕೂಡ ಗ್ರೇಟರ್ ಬೆಂಗಳೂರಿಗೆ ಸಾಕಷ್ಟು ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಹಾಗಾಗಿ ಇದರಿಂದ ಏನೆಲ್ಲ ಉಪಯೋಗಗಳಾಗುತ್ತೆ ಮತ್ತೆ ಏನೆಲ್ಲ ಅನಾನುಕೂಲಗಳು ಇರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಇಂದಿನ ಒಂದು ಸಭೆಯಲ್ಲೂ ಕೂಡ ಚರ್ಚೆ ಮಾಡಲಾಗುತ್ತೆ. ಅದಾದ ನಂತರ ಮುಂದಿನ ಒಂದು ಚುನಾವಣೆ ಕುರಿತು ಕೂಡ ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಮತ್ತೆ ಎಲ್ಲಾ ಶಾಸಕರ ಮತ್ತೆ ಸಚಿವರ ಒಂದು ಅಭಿಪ್ರಾಯವನ್ನು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಂದಿನ ಸಭೆಯಲ್ಲಿ ಸಂಗ್ರಹಣೆ ಮಾಡ್ತಾರೆ. ಅದಾದ ನಂತರ ಸಿಎಂ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಆ ಒಂದು ವರದಿಯನ್ನು ಒಪ್ಪಿಸ್ತಾರೆ.
ಶಾಸಕರೆಲ್ಲ ಏನೆಲ್ಲ ಅಭಿಪ್ರಾಯ ಪಟ್ಟರು ಮತ್ತೆ ಯಾವ ರೀತಿಯಾಗಿ ಮುಂದಿನ ಒಂದು ಬೆಂಗಳೂರು ಅಭಿವೃದ್ಧಿಗೆ ಮತ್ತೆ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿಗೆ ಅದ್ರ ಜೊತೆಗೇನೆ ಬಿಬಿಎಂಪಿ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಿದ ಎಲ್ಲಾ ವರದಿಯನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಒಂದು